ಇದೇ ತಿಂಗಳು 28ನೇ ತಾರೀಕು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಈಗಾಗಲೇ ರಾಜ್ಯದ ಹಲವೆಡೆ ಅನೇಕ ಗೋವುಗಳನ್ನು ಅವರು ಸಂರಕ್ಷಿಸಿ ಇಟ್ಕೊಂಡಿದ್ದಾರೆ. ಸರ್ಕಾರದ ಸುಪ್ಪತ್ತಿನಲ್ಲಿ ಸಂರಕ್ಷಿಸಿಕೊಂಡು ಇಟ್ಕೊಂಡಿದ್ದಾರೆ, ಖಜಾನೆಯಲ್ಲಿ. ಬಂಧುಗಳೇ, ಇವತ್ತು ಹೇಳೋದಿಷ್ಟೇ, ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಕೇವಲ ಆಡಳಿತ ಸರ್ಕಾರಕ್ಕಲ್ಲ, ನಿರ್ವೀರ್ಯವಾಗಿ, ನಿರ್ಲಜ್ಜವಾಗಿ, ಏನೂ ಕೂಡ ಅಸಹಾಯಕರವಾಗಿ ಇರುವಂಥ ರಾಜ್ಯದ ವಿರೋಧ ಪಕ್ಷದವರಿಗೂ ಕೂಡ ಈ ಒಂದು ಸೂಚನೆಯನ್ನು ಕೊಡ್ತೀನಿ. ಪ್ರತಿ ರಾಜ್ಯದಲ್ಲಿ ಮನೆ ಮನೆಗೆ ನಿಮ್ಮ ಕಾರ್ಯಕರ್ತರುಗಳಿದ್ದಾರೆ. ಹಿಂದೂ ಕಾರ್ಯಕರ್ತರು ತನ್ನ ಮನೆಯನ್ನು, ಹೆಂಡತಿ, ಮಕ್ಕಳು, ಸಂಸಾರ ಇವರನ್ನೆಲ್ಲರನ್ನೂ ಬಿಟ್ಕೊಂಡು 10 ಮನೆಗೆ ಒಬ್ಬ ಕಾರ್ಯಕರ್ತ ಇದ್ದರೆ, ನೀವು ವೋಟ್ ಗಿಮಿಕ್ಗೋಸ್ಕರ, ಈ ರಾಜ್ಯದ ದುಸ್ಥಿತಿಗೋಸ್ಕರ, ಆಳ್ವಿಕೆಗೋಸ್ಕರ ಪ್ರತಿಯೊಬ್ಬ ಮನೆಯಲ್ಲಿ ಒಂದು ಕಾರ್ಯಕರ್ತರನ್ನ ಇಟ್ಕೊಂಡಿದ್ದೀರಿ. ಆದರೆ ಹಿಂದೂ ಹೋರಾಟಗಾರರಿಗೆ ಹಸುಗಳನ್ನು ಕಸಾಯಖಾನೆಗೆ ತಗೊಂಡು ಹೋಗುವಂಥ ಹಸುಗಳು ಕಾಣುತ್ತೆ, ಆದರೆ ನಿಮ್ಮ ಕಾರ್ಯಕರ್ತರುಗಳಿಗೆ ಯಾಕೆ ಕಾಣಲ್ಲ? ಹಾಗಾಗಿ ವಿರೋಧ ಪಕ್ಷವೂ ಕೂಡ ಈ ಗೋಮಾಂಸ ದಂಧೆಯಲ್ಲಿ ನಿಮ್ಮದು ಕೂಡ ಪಾತ್ರ ಇದೆ. ಇವತ್ತು ಹಿಂದೂ ಸಂಘಟನೆಗಳು ಮಾತ್ರ ಗೋವಿನ ಬಗ್ಗೆ ಆಗಲಿ, ಗೋರಕ್ಷಕರನ್ನು ರಕ್ಷಣೆ ಮಾಡೋಕ್ಕೆ ಹೋದವರಿಗೆ ಅಟ್ರಾಸಿಟಿ ಕೇಸ್ಗಳನ್ನು ಹಾಕೋದಾಗಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. 5 ವರ್ಷಗಳ ಕಾಲದಲ್ಲಿ ಸುಪದ್ಧತಿಯಿಂದ ಕೂತು ರಾಜ್ಯ ಅತಿಥಿಯಿಂದ ನಮ್ಮೆಲ್ಲರ ಸಾವಿನ ಮುಖಾಂತರ ನೀವು ಅಧಿಕಾರವನ್ನು ಹಿಡಿಯುವವರಿಗೆ ನಿಮಗೆ ಯಾಕೆ ಗೊತ್ತಾಗಲ್ಲ? ಪೊಲೀಸ್ ಇಲಾಖೆ ಅಂತೂ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅವರು ಯಾವ ಪಕ್ಷ ಇರ್ತದೆ ಆ ಪಕ್ಷವನ್ನು ಬಕೆಟ್ ಹಿಡ್ಕೊಂಡು ಬದುಕುವಂಥ ಪರಿಸ್ಥಿತಿ. ಇವತ್ತಿನ ಸನ್ನಿವೇಶದಲ್ಲಿ ಸುಮಾರು 137 ಜನ ಪೊಲೀಸ್ ಅಧಿಕಾರಿಗಳು ಅನಗತ್ಯಕರ ಚಟುವಟಿಕೆಯಲ್ಲಿ ತೊಡಗಿ ಸಸ್ಪೆಂಡ್ ಆಗಿದ್ದಾರೆ. ಅವ್ರ ಬಗ್ಗೆ ನಾವು ನ್ಯಾಯ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವರು ನಮಗೆ ನ್ಯಾಯ ಕೊಡುವ ಪರಿಸ್ಥಿತಿನೂ ಕೂಡ ಇಲ್ಲ. ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅವರಿಗೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತಾಗಿದೆ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಮತ್ತು ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಇವತ್ತು ರೋಡ್ನಲ್ಲಿ ನಮಾಜ್ ಮಾಡುವಂಥದ್ದು. ನಾವು ಬಂದು ಇಲ್ಲಿ 4 ಮಾತಾಡಿದರೆ ನಮಗೊಂದು ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಿರಿ ಅಂತ ಕೇಸ್ ಹಾಕ್ತೀರಿ, ಇದೇ ಪೊಲೀಸವರು ಹಾಕ್ತೀರಿ. ಆದರೆ ಬೀದಿಯಲ್ಲಿ ಬಂದು ನಮಾಜ್ ಮಾಡ್ತಾರೆ, ಬೀದಿಗಳಲ್ಲಿ ದನಗಳನ್ನು ಕಡಿತಿದ್ದಾರೆ. ಗೋಹತ್ಯೆ ನಿಷೇಧ ಕಾನೂನು ಇದ್ರೂ ಕೂಡ ಈ ಗೋಹತ್ಯೆ ನಿಷೇಧ ಕಾನೂನು ಮಾಡಿದ್ದು ಯಾವ ರೀತಿ ಅಂದರೆ, ಹಿಂದೂಗಳದ್ದು ಪ್ರಭಾವ ಜಾಸ್ತಿ ಆಗಿದೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವು ಗೋಹತ್ಯೆ ಕಾನೂನನ್ನು ನಿಷೇಧ ಮಾಡ್ತೀವಿ, ಆದರೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸರಿಗೆ ಹೇಳ್ತೀವಿ ನಿಮಗೇನೂ ಮಾಡಲ್ಲ, ನೀವು ಆರಾಮಾಗಿ ಗೋವುಗಳನ್ನು ಸಾಗಿಸಿ ಅಂತ ಹಿಂದಿನ ರಾಜ್ಯ ಸರ್ಕಾರ ಮಾಡ್ತು. ಈಗಿರುವ ರಾಜ್ಯ ಸರ್ಕಾರ ಅಂತೂ ಅದು ಸಂಪೂರ್ಣವಾಗಿ ಇಸ್ಲಾಮಿಕ್ ಹುಟ್ಟಿದಂಥ ಸರ್ಕಾರ, ಅದರಿಂದ ಹಿಂದೂಗಳಿಗೆ ಎಲ್ಲೂ ಕೂಡ ನ್ಯಾಯ ಇಲ್ಲತಕ್ಕಂಥದ್ದಾಗಿದೆ. ಆದರೆ ಕಾಕಿಯಲ್ಲಿರುವಂಥ ಅಧಿಕಾರಿಗಳಿಗೆ ಹೇಳ್ತೀನಿ, ನೀವು ಕಾಕಿಯನ್ನು ಬಿಚ್ಚಿದರೆ ನೀವು ಹಿಂದೂಗಳಾಗಿರ್ತೀರಿ. ಆದರೆ ಇವತ್ತು ಗೋಸಂತತಿ ಉಳಿದ್ರೆ ಮಾತ್ರ ದೇಶ ಉಳಿತದೆ, ಗೋಸಂತತಿ ಉಳಿದ್ರೆ ನೀವು ಉಳಿತೀರಿ, ನಾವು ಉಳಿತೀವಿ. ಈಗಾಗಲೇ ಸುಮಾರು ಸ್ಟೇಷನ್ಗಳಲ್ಲಿ ನೋಡಿದ್ದೀವಿ. ನೀವು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಂಡು ಹೋಗಬೇಡಿ. ರಾಗಿಗುಡ್ಡ ಸ್ಟೇಷನ್ ನೋಡಿದ್ವು, ಮೈಸೂರು ನೋಡಿದ್ವು, KG ನೋಡಿದ್ವು, TG ನೋಡಿದ್ವು, ಹುಬ್ಬಳ್ಳಿಯಲ್ಲಿ ನೋಡಿದ್ವು, ಮೈಸೂರಿನಲ್ಲಿ SP ಅವರು ಓಡಿ ಹೋಗಿದ್ದು ಕೂಡ ನೋಡಿದ್ದೀವಿ. ನಾವು ನಿಮ್ಮನ್ನು ರಕ್ಷಣೆಗೆ ಇಟ್ಕೊಂಡು ಈ ರೀತಿ ಬೀದಿಗೆ ಬಂದು ಮನೆ ಮಠ ಬಿಟ್ಕೊಂಡು ಹೋರಾಟ ಮಾಡಿದರೆ ನೀವೇ ಓಡಿ ಹೋಗುವ ಸ್ಥಿತಿಗೆ ಬಂದಿದ್ದೀರಿ. ಆದರೆ ಗೋಗಳು ಹಿಡಿಯೋರ ಮೇಲೆ ಕೇಸ್ ಮಾಡ್ತೀರಂದರೆ ಯಾವ ರೀತಿ ನ್ಯಾಯ ಇದು? ಒಂದು ಅಟ್ರಾಸಿಟಿ ಕೇಸ್ ಹಾಕಬೇಕಾದ್ರೆ ಇವತ್ತು ಸಂವಿಧಾನದಲ್ಲಿ ಎಷ್ಟು ಕಾನೂನು ಇದೆ ಅದನ್ನು ಪರೀಕ್ಷೆ ಮಾಡಬೇಕು, ಅವ್ರದ್ದು ಧ್ವನಿ ಮುದ್ರಣವನ್ನು ಪರೀಕ್ಷೆ ಮಾಡಬೇಕು, ಯಾರು ಏನು ಮಾತಾಡಿದ್ರು ಫೋಟೋ ಫುಟೇಜ್ ಬೇಕು. ಏಕಾಏಕಿ ಹೋರಾಟಗಾರಗಳ ಮೇಲೆ ನೀವು ಅಟ್ರಾಸಿಟಿ ಕೇಸ್ಗಳನ್ನ ಹಾಕ್ತೀರಿ. ಆ ಕೇಸ್ ಹಾಕಿದ್ನ ಇಲ್ಲಿರುವ DC 5 ಲಕ್ಷ ಫೈನ್ ಹಾಕ್ತೀನಿ ಅಂತ ಹೇಳ್ತೀರಿ ಅಂದರೆ ನೀವು ಕೂಡ ಇಲ್ಲಿ DC ಆಗಿರೋಕ್ಕೆ ಅನರ್ಹವಾಗಿದ್ದೀರಿ. ನಿಮಗೂ ಕೂಡ ಇಲ್ಲಿ ಸಾಧ್ಯವಿಲ್ಲ ಈ ರೀತಿ ಮಾಡಲಿಕ್ಕೆ. ಯಾವತ್ತೂ ಕೂಡ ಈ ರಾಜ್ಯ ಉಳಿದ್ರೆ DC ಆಗಿ ಉಳಿತೀರಿ, ಈ ರಾಜ್ಯ ಉಳಿದ್ರೆ ಪೊಲೀಸ್ ಆಗಿ ಉಳಿತೀರಿ, ಈ ರಾಜ್ಯ ಉಳಿದ್ರೆ ನಿಮ್ಮ ಎಲ್ಲ ಸ್ಟೇಷನ್ಗಳು ಉಳಿತದೆ. ಇಲ್ಲ ಅಂದರೆ ಸರಿಯಾದ ಕಾನೂನಿಗೆ ನೀವು ಹೋಗಬೇಕಾಗತ್ತೆ. ಆ ರೀತಿ ಹೋಗಬೇಡಿ. ಇವತ್ತು ಹಿಂದೂ ಸಂಘಟನೆಗಳು ನಾವೆಲ್ಲರೂ ಕೂಡ ಈ ಬಕ್ರೀದ್ ಒಂದು ಸಂದರ್ಭದಲ್ಲಿ ರೋಡ್ನಲ್ಲಿ ನಮಾಜ್ ಮಾಡೋದಾಗಲಿ, ಮತ್ತು ಅಲ್ಲಲ್ಲಿ ಹಸುಗಳನ್ನು ಕಟ್ ಮಾಡೋದಾಗಲಿ, ಈಗ ಅನೇಕ ಹಸುಗಳನ್ನು ತಂದು ಅವರು ಕ್ರೋಢೀಕರಣ ಮಾಡಿಟ್ಟಿರುವಂಥದ್ದು ನಿಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿರುವ ಪೊಲೀಸರ ಅಧಿಕಾರಿಗಳಿಗೂ ಗೊತ್ತು, ಅಲ್ಲಿನ ರಾಜಕಾರಣಿಗಳಿಗೂ ಗೊತ್ತು, ವಿರೋಧ ಪಕ್ಷದವರಿಗೂ ಗೊತ್ತು, ಮುಸ್ಲಿಮ್ಸರಿಗೆ ಹುಟ್ಟಿರುವಂಥ ಹಿಂದೂಗಳಿಗೂ ಗೊತ್ತಿದೆ. ಆದರೆ ನೀವು ನಿರ್ದಾಕ್ಷಿಣ್ಯವಾಗಿ ಇವತ್ತು ಆ ಹಸುಗಳನ್ನು ತಡೆದು ಗೋಶಾಲೆಗೆ ಬಿಡಲಿಲ್ಲ ಅಂದರೆ ನಾವಂತೂ ದಾಳಿ ಮಾಡೋರೆ. ನಮ್ಮನ್ನು ಎನ್ಕೌಂಟ್ರ್ ಮಾಡಿ ನೀವು ನಮ್ಮನ್ನು ಸಾಯಿಸಿ ನಮಗೆ 1000 ಕೇಸ್ ಹಾಕಿ, ಈಗಾಗಲೇ ನಮಗೊಂದು 32 ಕೇಸ್ ಇದೆ, ಇನ್ನೂ ಒಂದು 32 ಕೇಸ್ ಹಾಕಿ ನಮ್ಮನ್ನು ನೀವು ಏನೂ ಮಾಡೋದಕ್ಕಾಗಲ್ಲ. ಈಗ ರಾಜ್ಯದ ಮಾಧ್ಯಮದ ಮುಖಾಂತರ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ, ನೀವು ದಯವಿಟ್ಟು ಗುಲಾಮಗಿರಿ ಆಗಬೇಡಿ. ನೀವು ಈ ಕೂಡಲೇ ನಿಮ್ಮಿರುವಂಥ ಬಾವಳ್ಯ ಇಲ್ಲೊಬ್ಬ ಇದ್ದಾನೆ, ಪಾಕಿಸ್ತಾನದ ಬಂದಂಥವ್ರು, ಯಾರೋ ಜಮೀರ್ ಅಹಮದ್ ಖಾನ್ನ ಕ್ಷೇತ್ರದಲ್ಲಿ ಹುಡುಕಿದ್ರು ಕೂಡ 1000 ಹಸುಗಳಿದೆ. ನಮಗೆ ಜಮೀರ್ ಅಹಮದ್ ಆಗಲಿ ಇನ್ಯಾರ ಆಗಲಿ BJPಯರಾಗಲಿ ನಮಗೆ ಅವಶ್ಯಕತೆ ಇಲ್ಲ. ಎಲ್ಲಿ ನಮಗೆ ಹಸುಗಳನ್ನು ಕ್ರೋಢೀಕರಣ ಮಾಡಿದರೆ ಅಲ್ಲಿಗೆ ನಮ್ಮ ಗೋರಕ್ಷಕ ಟೀಮ್ ದಾಳಿ ಮಾಡೇ ಮಾಡುತ್ತೆ. ನಿಮಗೆ ಮುಂಜಾಗ್ರತೆಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ನಮಾಜ್ ಮಾಡೋದಾಗಲಿ, ಬೀದಿಗಳಲ್ಲಿ ಹಸುಗಳನ್ನು ಕಟ್ ಮಾಡೋದಾಗಲಿ,
ಟೋಲ್ಗಳಲ್ಲಿ ನಿಮ್ಮದೇ ಸಿಬ್ಬಂದಿಗಳನ್ನು ನೇಮಕವನ್ನು ಮಾಡಬೇಕು ನೀವು. ಮತ್ತು ಎಲ್ಲಿ ಹಳ್ಳಿಯಿಂದ ಹಸುಗಳು ಬರುತ್ತೆ ಅದನ್ನ ತಡಿಬೇಕು ನೀವು. ಎಲ್ಲಿ ಸಂತೆ ಆಗುತ್ತೆ ಅಲ್ಲಿ ನೀವು ನಿಮ್ಮ DC ಗಳಿಗೆ ಮನವಿಯನ್ನು ಕೊಟ್ಟು ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ನೀವು ಅದನ್ನ ನಮಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ನಿಮಗೊಂದು ಮನವಿಯನ್ನು ಕೊಟ್ಟಿದ್ದೀವಿ. ನೀವು ಆ ಮನವಿಯನ್ನು ಇಲ್ಲಿರುವ ಡಸ್ಟ್ಬಿನ್ನಿಗೆ ಹಾಕ್ತೀರಿ ಅಂತ ನಮಗೆ ಗೊತ್ತಿದೆ. ಆದರೂ ಕೂಡ ನಮಗೆ ಭಯ ಇಲ್ಲ. ಸಾಂಕೇತಿಕವಾಗಿ ನಾವು ಕಾನೂನು ವಿರೋಧವಾಗಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೀನಿ. ಈ ಮನವಿ ಅಂತಾರು ತಿಳ್ಕೊಳ್ಳಿ, ಹಿಂದೂ ಸಂಘಟನೆಗಳು ಕೊಟ್ಟಿರುವ ಎಚ್ಚರಿಕೆ ಅಂತಾರು ತಿಳ್ಕೊಳ್ಳಿ. ನಮ್ಮ ಹೋರಾಟವನ್ನಂತೂ ನಿಮ್ಮ ಹತ್ರ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಈ ಮನವಿಯನ್ನು DC ಅವರಿಗೆ ಕೊಟ್ಟಿದ್ದೀವಿ. ಇವತ್ತಿಂದನೇ ಶ್ರೀರಾಮ್ ಸೇನೆ ಆಗಿರ್ಬೋದು, ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಗೋರಕ್ಷಕ ದಳ ಟೀಮ್ ಆಗಿರ್ಬೋದು, ಎಲ್ಲರ ಹೋರಾಟ ಇವತ್ತಿಂದ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಲೋ ಭಾರತ್ ಮಾತಾ ಕಿ ಜೈ.